ವಾಚ ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿ ಸತತ 3 ವರ್ಷಗಳಿಂದ ನಡೆದಂಥ ಏನು ಫೋಕ್ಸೋ ಕೇಸಲ್ಲಿ ಮುರುಘಾಶ್ರೀ ವಿರುದ್ಧದ ಕೇಸಲ್ಲಿ ಈಗ ಮುರುಘಾಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು, ಮೊದಲ ಕೇಸಲ್ಲಿ ಬಿಡುಗಡೆ ಬಗ್ಗೆ ಸಿಕ್ಕಿರುವಂಥ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮುರುಘಾಶ್ರೀಗಳ ಆಪ್ತರಂತ ಜಿತೇಂದ್ರ ಅವರಿದ್ದ ಅವ್ರು ನಾನು ಮಾತನಾಡಿಸ್ತೀನಿ. ಏನು ಹೇಳ್ತಾರೆ ಅಂತ ಸರ್, ಈಗ ಮೊದಲ ಕೇಸಲ್ಲಿ ಬಿಡುಗಡೆ ಸಿಕ್ಕಿರುವಂಥದ್ದು ಏನು ಹೇಳ್ತೀರಾ? ಖುಷಿಯಾಗಿದೆ. ಮುರುಗೇಶನ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಅಂದ್ರೆ ಹಲವಾರು ಆರೋಪಗಳು ಕೇಳಿಬಂತು ಶ್ರೀಗಳ ವಿರುದ್ಧ. ನಿಮ್ಮ ಜೊತೆಲಿ ಇದ್ದವರೇ ಹಲವಾರು ಮಾತುಗಳನ್ನು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಈಗ ಉತ್ತರ ಸಿಕ್ತಲ್ಲ, ಇನ್ನೇನು ಯಾರ ಬಗ್ಗೆನೂ ನಾವು ನೋ ಕಾಮೆಂಟ್ಸ್, ಯಾರ ಬಗ್ಗೆ ಏನೂ ಮಾತಾಡೋದಿಲ್ಲ. ಅವ್ರಿಗೆಲ್ಲರಿಗೂ ಉತ್ತರ ಸಿಕ್ಕಿದೆ. ಮುರುಗೇಶ ಉತ್ತರ ಕೊಟ್ಟಿದ್ದಾನೆ. ಮುರುಗೇಶ ಅಂದರೆ ಸ್ವತಃ ತೀರ್ಪಿನ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಮುರುಘಾಶ್ರೀಗಳ ಮೌನ ಇದಕ್ಕೆ ಉತ್ತರ ಆಯ್ತಾ? ಅಲ್ಲ, ಮುರುಘಾಶಂಡ್ರು ಮೌನ ಅಲ್ಲ, ಮುರುಘಾಶಂಡ್ರು ಸತ್ಯವಾಗಿದ್ದರು, ಮೌನಕ್ಕೆ ಜಾರಿದ್ರು. ಅದ್ರದ್ದು ಇವತ್ತು ಕೋರ್ಟ್ ಅಧಿಕೃತವಾಗಿ ನ್ಯಾಯಾಲಯ ಅವರಿಗೆ ತೀರ್ಪು ಕೊಟ್ಟಿದೆ. ಇವರು ಭಾಳ ಶ್ರೇಷ್ಠವಾಗಿದ್ದಾರೆ, ಗಂಗೆಷ್ಟು ಪವಿತ್ರವಾಗಿದ್ದಾರೆ ಅಂತ ಕೋರ್ಟೇ ಕೊಟ್ಟಿದೆ ತೀರ್ಪು. ಅದೇ ರೀತಿ ಮುರುಘಾಶ್ರೀಗಳ ಸಹೋದರರು ಕೂಡ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಈಗ ಏನು ಹೇಳ್ತಾರೆ, ಸ್ವಾಮೀಜಿ ಅವರಿಗೆ ರಿಲೀಫ್ ಸಿಕ್ಕಿದೆ, ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಇಷ್ಟು ದಿವಸ ನಾವು ಭಾಳ ನೋವು ಅನುಭವಿಸಿದ್ವಿ. ಎಷ್ಟು ಅನುಭವಿಸಿದ್ವಿ ಅನ್ನೋದು ನಮಗೆ ಗೊತ್ತು. ಈಗ ಖುಷಿಯಾಗಿದೆ, ಅಷ್ಟು ಮಾತ್ರ ಹೇಳ್ತೀವಿ. ಈಗ ಎಲ್ಲದಕ್ಕೂ ಖುಷಿಯಾಗಿರೋದ್ರಿಂದ ಮಠನೂ ಅಭಿವೃದ್ಧಿ ಅಂತ ಸಾಗಲಿ, ಮತ್ತು ಗುರುಗಳು ಈ ಮುಂದೆ ಏನು ಅವರ ಕನಸುಗಳಿದಾವೆ ಅವೆಲ್ಲ ಈಡೇರಲಿ ಅಂತ ನಾವು ಹಾರೈಸ್ತೀವಿ. ಅಂದರೆ ಸ್ವಾಮೀಜಿ ಅವರು ಈ ಸ್ಥಾನಕ್ಕೆ ಬರೋಕ್ಕೆ ಹಲವಾರು ತ್ಯಾಗಗಳನ್ನು ಮಾಡಿದ್ರು, ನಿಮ್ಮ ಕುಟುಂಬ ಕೂಡ ತ್ಯಾಗ ಮಾಡಿತ್ತು. ಈಗ ಈ ರೀತಿ ಒಂದು ಕೆಟ್ಟ ಆರೋಪ ಬಂದಾಗ ಯಾವ ರೀತಿ ಸಮಸ್ಯೆ ಅನುಭವಿಸಿದ್ರಿ? ಈಗ ಬಿಡುಗಡೆ ಸಿಕ್ಕಿದೆ, ಏನು ಹೇಳ್ತೀರಾ? ಅದು ಎಷ್ಟು ಅನುಭವಿಸಿದ್ವಿ ಅಂದರೆ, ನಾವು ಮಲಗದೇ ಇರೋ ಎಷ್ಟೋ ದಿನ ಇದ್ದಾವೆ, ಯಾವಾಗಲೂ ನೋವಿನಲ್ಲೇ ಇರ್ತಿದ್ವಿ. ಅದು ಈಗ ನಮಗೊಂದು ಸಂತೋಷ ತಂದ್ರಿ, ಭಾಳ ಖುಷಿ ಆಯಿತು. ಇದೇ ನೋವಲ್ಲಿ ಒಬ್ಬರು ಸಹೋದರರು ಕೂಡ ಕಳ್ಕೊಂಡ್ರಿ, ಮತ್ತು ತಿರೋ ನೋವಿನಿಂದ ಇಡೀ ಸಮಾಜ ಎದುರಿಸ್ತು. ಮತ್ತು ಮುರುಘಾ ಮಠಕ್ಕೆ ಕಾಲಿಡಬೇಕಾದ್ರೆ ಭಕ್ತರು ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಇತ್ತು. ಈಗ ಬಿಡುಗಡೆ ಸಿಕ್ಕಿದೆ, ಭಾಳ ಸಂತೋಷ ಆಗಿದೆ. ಮತ್ತೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದು ಜಗಜ್ಜಾಹೀರಾಗಿದೆ ಅನ್ನೋದು ಗೊತ್ತಾಯ್ತು. ಇದಿಷ್ಟು ಚಿತ್ರದುರ್ಗ ಮುರುಘಾಶ್ರೀಗಳ ಅವರ ಕುಟುಂಬಸ್ಥರ ಮಾತು. ಕ್ಯಾಮರಾಮನ್ ಅರ್ಜುನ್ ಜೊತೆ ಟಿವಿ ಚಿತ್ರದುರ್ಗ. ಸೊ ಆ ಕುಟುಂಬ ಹೇಗೆ ಅವರು ಆ ಕುಟುಂಬವನ್ನು ಪರಿತ್ಯಾಗ ಮಾಡಿ ಹೋಗಿರ್ತಾರೆ, ಅದಾದ ನಂತರವೂ ಕೂಡ ಕುಟುಂಬದ ಜೊತೆಗೆ ಅವ್ರೇನು ಬಿಟ್ಟು ಹೋದ ತಕ್ಷಣ ಅವ್ರ ಬಾಂಧವ್ಯ ಕಳೆದಿರೋದಿಲ್ಲ, ರಕ್ತ ಹಂಚಿಕೊಂಡೇ ಹುಟ್ಟಿರುತ್ತಾರೆ. ಆದರೂ ಇಂಥ ಆರೋಪಗಳು ಬಂದಾಗ ಹೇಗೆ ಫೇಸ್ ಮಾಡ್ತಾರೆ? ಕೇವಲ ಮುರುಘಾಶ್ರೀಗಳದ್ದಷ್ಟೇ ಅಲ್ಲ, ಇನ್ಯಾರದೇ ಮೇಲೆ ಆರೋಪಗಳು ಬಂದಾಗಲೂ ಕೂಡ ಆ ಕುಟುಂಬಗಳು ಹೇಗೆ ಫೇಸ್ ಮಾಡಿದ್ವಿ, ಆಮೇಲೆ ಯಾರು ನೊಂದಿರ್ತಾರೆ ಆ ಕುಟುಂಬಗಳ ಪರಿಸ್ಥಿತಿ ಏನು? ಇಲ್ಲಿ ಇವ್ರಿಗೆ ನ್ಯಾಯ ಸಿಕ್ಕಿದೆ ಅಂತ ಇದೆ, ನ್ಯಾಯ ಸಿಗದೇ ಇರುವಂಥವ್ರಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿಂಹಾವಲೋಕನ ಮಾಡಬೇಕಾಗತ್ತೆ. ಯಾವ ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಮೇಲೆ ಒಂದು ಈ ನಿರಾಧಾರವಾದ ಆರೋಪ ಬಂದಾಗ ಗುರುಗಳು ಅವತ್ತು
ಮುರುಘಾ ಮಠದ ಪೀಠದ ಮೇಲೆ ನಿಂತು ಒಂದು ಮಾತು ಹೇಳಿದರು. ಮುರುಘಾ ಶರಣರು ಈ ನೆಲದ ಕಾನೂನನ್ನು ಗೌರವಿಸುತ್ತೇವೆ, ಮುರುಘಾ ಮಠವೇ ಒಂದು ಸಂಚಾರಿ ನ್ಯಾಯಾಲಯ ಅಂತ. ಏನು ಆ ಮಾತು ಇವತ್ತು ಸತ್ಯವಾಗಿ ಮಾರ್ಗದನಿಸ್ತಾ ಇದೆ. ಖಂಡಿತವಾಗಲೂ ಕೂಡ ನ್ಯಾಯದ ತೀರ್ಪು ಕೊಟ್ಟಂತಹ ಮುರುಘಾ ಮಠ ಅಂದರೆ ಅಲ್ಲಿ ಕುಂತಿರ್ತಕ್ಕಂಥ ಸ್ವಾಮೀಜಿಗಳು ಅಂಥವರಿಗೆ ಇವತ್ತು ಅಗ್ನಿ ಪರೀಕ್ಷೆ ತಂದಿಡ್ತೀವಿ ಕಲಿಯುಗ. ಇವತ್ತು ಭಾಳ ಸಂತೋಷ ಆಗಿದೆ. ಒಂದೇ ಪದ ಏನು ಹೇಳಬೇಕಾಗುತ್ತೆ ಅಂದರೆ ನಾವು ಅಧರ್ಮ ಸೋತಿದೆ, ಧರ್ಮ ಗೆದ್ದಿದೆ, ಅನ್ಯಾಯ ಸೋತಿದೆ, ನ್ಯಾಯ ಗೆದ್ದಿದೆ ಅಂತ ಹೇಳ್ಬೋದು. ಮುರುಗೇಶ ಮತ್ತೊಮ್ಮೆ ನಾನು 5 ದಿನ ಅಂತ ಸಾಬೀತು ಮಾಡಿದ್ದಾನೆ. ತುಂಬ ಖುಷಿಯಾಗಿದೆ. ಸೊ ಇಷ್ಟು ದಿನ ತುಂಬ ತಾಳ್ಮೆಯಿಂದ ಇದ್ದಂಥ ಅವರೆಲ್ಲ ನಂಬಿಕೆಗಳಿಗೆಲ್ಲವೂ ಕೂಡ ಇವತ್ತು ಜಯ ಸಿಕ್ಕಂಗಾಗಿದೆ. ಸೊ ಇಷ್ಟು ದಿನ ಯಾರೂ ಕೂಡ ಈ ವಿಚಾರದಲ್ಲಿ ಏನೂ ಮಾತನಾಡಿಲ್ಲ. ಕೆಲವರು ಮಾತಾಡೋಕ್ಕೆ ಶುರು ಮಾಡಿದರು, ಅಂಥವೆಲ್ಲ ಮಾತನಾಡಬೇಡಿ ಅಂತ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. ತಾಳ್ಮೆಯಿಂದ ಇರಿ, ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದರು. ಆಗಲಿ ಒಂದು ಮಂಥನ ಗೊತ್ತಾಗಲಿ ಏನು ಅನ್ನುವಂಥದ್ದು ಅಂದರು. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು